ಬಂದವರಿಗೆ ನಾನು ಇದು ಮಾಡಿದ್ದೇನೆ. ನಾನು ಶಂಕರ್ ಪಾಟೀಲ್ ಅವ್ರ ಜೊತೆ ಈವರೆಗೂ ಅದ್ರ ಬಗ್ಗೆ ಮಾತಾಡಿಲ್ಲ ಮತ್ತು ಅದ್ರ ಬಗ್ಗೆ ಏನು ಚರ್ಚೆನೂ ಮಾಡಿಲ್ಲ. ಹೀಗಾಗಿ ಅವರು ಬರ್ತಾರೋ ಇಲ್ಲೋ ನನಗೇನು ಗೊತ್ತಿಲ್ಲ, ಅದು ಅವ್ರು ಹೇಳಬೇಕು. ಅದು ರಾಮ ಮಂದಿರ ವಿಚಾರದಲ್ಲಿ CM ಅವರು ಬಿಟ್ಕೊಂಡು ಅಂದರೆ ಯೂಟರ್ನ್ ಹೊಡಿತಾರೆ, ಒಂದ್ಸರಿ ಹೋಗ್ತಾನೆ ಅಂತಾರೆ, ಒಂದ್ಸರಿ ಹೋಗಲ್ಲ ಅಂತಾರೆ. ಏನು ಸರ್ ಇದೆಲ್ಲ? ಅವರೇ ಹೇಳ್ಬೇಕಲ್ಲ, ನಾನು ಹೇಳಿದ್ರು. ಅಲ್ಲ, ಕಾಂಗ್ರೆಸ್ ನಾಯಕರು ಒಟ್ಟು ಒಂಥರ ಅದನ್ನೊಂದು ಇದನ್ನು ಮಾಡ್ಕೊಂಡಿದ್ದಾರೆ, ದ್ವಂದ್ವ ನೀತಿ ಅನುಸರಿಸ್ತಾರೆ. BJP ಮೊನ್ನೆ ಒಂದೆರಡು ಸಂದರ್ಶನದಲ್ಲಿ ಹೇಳಿದ್ದೇನೆ, ಈ ರಾಮ ಮಂದಿರ ವಿಚಾರ ಪೊಲಿಟಿಕಲ್ ಇಶ್ಯೂ ಆಗಲೇಬಾರ್ದು. ರಾಜಕಾರಣಕ್ಕೆ ಸಲುವಾಗಿ ಅದನ್ನು ನೋಡ್ರಿ ಹೆಂಗಿದೆ ಅಂದರೆ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಆಗಬಾರ್ದು. ಈಗ ರಾಮ ಮಂದಿರ ವಿಚಾರ ಇವತ್ತು ಇಡೀ ದೇಶದ 100 ಕೋಟಿ ಜನರ ಒಂದು ಅಭಿಲಾಷೆ ನಾನು ಹಿಡ್ಕೊಂಡೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕನ್ನುವಂಥದ್ದು ಎಲ್ಲರ ಅಪೇಕ್ಷೆ. ಅದ್ರ ಪ್ರಕಾರ ಇವತ್ತು ಸುಪ್ರೀಂ ಕೋರ್ಟಿನೂ ತೀರ್ಪಾಯಿತು. ಆ ಹಿನ್ನೆಲೆಯಲ್ಲಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾಯಿದೆ. ಅಲ್ಲಿ ಗರ್ಭಗುಡಿಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾಯಿದೆ. ಇದು ಎಲ್ಲರಿಗೂ ಖುಷಿ ತರುವಂಥ ಸಂಗತಿ. ಆದರೆ ನೋಡಿ, ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಒಂದು ನಾನು ಹೇಳ್ತೀನಿ, ಕಾಂಗ್ರೆಸ್ ಪಾರ್ಟಿಯವರಿಗೆ ಇವತ್ತು ಟ್ರಸ್ಟ್ನವರು, BJP ಅವರಲ್ಲ, ಅವರೇ ಹೇಳಿದ್ದಾರೆ BJP ಅವರು, ಅದಕ್ಕೆ ಇನ್ವಿಟೇಷನ್ ಕೊಡೋದು ನಾವಲ್ಲ, ಆ ಟ್ರಸ್ಟ್ನವ್ರು ಕೊಡ್ತಾರೆ ಅಂಥೇಳಿ. ಈ ಟ್ರಸ್ಟ್ನವ್ರು ಇನ್ವಿಟೇಷನ್ ಕೊಟ್ಟರು, ಸೋನಿಯಾ ಗಾಂಧಿಯವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ಅದು ಸಿದ್ದರಾಮಯ್ಯವ್ರು ಕೊಡಲಿಲ್ಲ, DK ಶಿವಕುಮಾರ್ ಕೊಡಲಿಲ್ಲ. ಅದರಲ್ಲಿ ಒಂದಿಷ್ಟು ಲಿಸ್ಟ್ ಆರ್ಚ್ ಮಾಡಿದ್ದಾರೆ. ಓಕೆ, ಅದೇನು ವಾಟ್ ಎವರ್ ಬಿ ಆ ಟ್ರಸ್ಟ್ನವ್ರು ಬಿಟ್ಟಂಥ ವಿಚಾರ. ಈಗ ರಾಮ ಮಂದಿರ ಉದ್ಘಾಟನೆ ಆಗ್ತಾಯಿದೆ, ರಾಮ ಮಂದಿರ ಗರ್ಭ ಗುಡಿ ಸ್ಥಾಪನೆ ಆಗ್ತಾಯಿದೆ. ಓಕೆ, ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅವ್ರೇನು ಹೇಳಿದ್ದಾರೆ, ಕಾಂಗ್ರೆಸ್ಸಿನ ನಾಯಕರು ಆ ಕಾರ್ಯಕ್ರಮಕ್ಕೆ ನಾನು ಹೋಗುವುದಿಲ್ಲ ಅನ್ನುವಂತ ಹೇಳಿದ್ದಾರೆ ಹೊರತು ಬಹಿಷ್ಕಾರ ಅನ್ನುವಂಥದ್ದು ಇಲ್ಲ. ಮತ್ತು ಯಾವುದೇ ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲಿ ಹೋಗಬೇಡ್ರಿ ಅಂತ ಹೇಳಿಲ್ಲ. ನಾವು ಹೋಗೋದಲ್ಪ, ನಮ್ಗೆ ಬಂದದ್ದು ಆಹ್ವಾನ, ನಾನು ಹೋಗ್ತಾ ಇಲ್ಲ. ಇಟ್ ಈಸ್ ನಾಟ್ ಎ ಬಾಯ್ಕಾಟ್. ಇದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಓಕೆ, ಅವ್ರು ಹೋಗೋದಿಲ್ಲ ಅಂತಂದರೆ ನೀವು ಬಲವಂತವಾಗಿ ಯಾಕೆ ಕರ್ಕೊಂಡು ಹೋಗ್ತೀರಿ ಅವ್ರಿಗೆ? ನಾ ಕೇಳೋದು, ಬಲವಂತವಾಗಿ ಯಾಕೆ ಕರ್ಕೊಂಡು ಹೋಗ್ತೀರಿ? ಮೊದಲು ಹೇಳ್ತೀನಿ, ಮತ್ತು ನಿಮ್ಗೆ ಏನು ರಾಮ ಮಂದಿರ ಮಾಡೋ ಇಚ್ಛೆ ಆಯಿತು, ರಾಮ ಮಂದಿರ ಸ್ಥಾಪನೆ ಮಾಡೋದಿತ್ತು, ಅಥವಾ ಇನ್ನು ಕಾಂಗ್ರೆಸ್ ಪಾರ್ಟಿನ ಟೀಕಾ ಮಾಡೋ ಸಲುವಾಗಿ ಇತ್ತು, ಹಿಂದೂ ವಿರೋಧಿ, ರಾಮ ಮಂದಿರ ಉದ್ಘಾಟನೆ ಬರಲಿಲ್ಲ ಅಂದ್ರೆ ಹಿಂದೂ ವಿರೋಧಿ, ಹಂಗೆ ಅದ್ರ ಸಲುವಾಗಿ ಸ್ಥಾಪನೆ ಮಾಡಾಕತ್ತೀರಿ. ನಂಗೆ ಇದೇನಾಗ್ತಿದೆ, ಕಾಂಗ್ರೆಸ್ನವ್ರು ಹೇಳೋದ್ರ ಪ್ರಕಾರ ಈಗಿನ ಹಂಗಾರೆ ಇದನ್ನು ಲೋಕಸಭಾ ಚುನಾವಣೆಗೆ ನೀವು ಉಪಯೋಗ ಮಾಡಾಕತ್ತೀರಿ. ಮತ್ತು ಕ್ರಿಟಿಸೈಸ್ ಮಾಡೋರು ಯಾರು? ಭಾರತೀಯ ಜನತಾ ಪಾರ್ಟಿಯವರು, ಟ್ರಸ್ಟ್ನವರಲ್ಲ. ಟ್ರಸ್ಟ್ನವರು ಆಹ್ವಾನ ಕೊಟ್ಟರು, ಸುಮ್ಮನಾಗಿಬಿಟ್ರೆ ಪಾಪ ಅವರು. ಯಾರು ಬರ್ತಾರೋ ಬಿಡ್ತಾರೋ ಅವ್ರು ಹಣೆ ಬರ. ಆದರೆ ಈಗ ಟೀಕಾ ಮಾಡೋರು ಯಾರು? ಭಾರತೀಯ ಜನತಾ ಪಾರ್ಟಿ. ಹಂಗಾರೆ ಆ ಟ್ರಸ್ಟ್ನಿಂದ ನೀವೇ ಇದ್ದೀರಿ ಅಂತ ಆಗ್ತಕ್ಕಂಥದ್ದು ಮೀನಿಂಗು. ಇದನ್ನ ಅರ್ಥ ಮಾಡ್ಕೋಬೇಕು BJP ಅವರು. ನೀವು ಹೋಗ್ರಿ, ಪೂಜೆ ಮಾಡಿರಿ, ಎಲ್ಲೋ ಬೇಡ, ನಾವು ಪೂಜೆ ಮಾಡ್ತೀವಿ. ಈ ನಾನು ಹಲವಾರು, ನಾ ಹಿಂದೆ ಈಗ ಒಂದು 2 ವರ್ಷದಿಂದ ಅಯೋಧ್ಯೆಗೆ ಹೋಗಿ ಬಂದಿದ್ದೇನೆ. ಅಲ್ಲಿನ ಕನ್ಸ್ಟ್ರಕ್ಷನ್ ಇರೋದನ್ನು ನೋಡ್ಕೊಂಡು ಬಂದಿದ್ದೆ ನಾನು. ಇವತ್ತು ಎಷ್ಟೋ ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು ಎಷ್ಟೋ ಲೀಡರ್ಸು ರಾಮ ಭಕ್ತರಿದ್ದಾರೆ. ಮತ್ತು ಒಂದು ನಾನು ಹೇಳ್ತೀನಿ, ಹಿಂದೂ ವಿರೋಧಿ, ಹಿಂದೂವರಿಂದ ಎಷ್ಟು ಸಲ ಎಲ್ಲಿವರೆಗೆ ಹೇಳ್ತೀನಿ ನೀವು? ಮೊನ್ನೆ ನಡೆದ ಎಲೆಕ್ಷನ್ ಚುನಾವಣೆ, ಅಯೋಧ್ಯೆ ಇಶ್ಯೂ ಇವತ್ತಿಂದಲ್ಲ, 91 ನಡೆದದು, 91, 96 ನಡೆದದು ಅಯೋಧ್ಯೆ ಇಶ್ಯೂ. ಆಮೇಲೆ ದತ್ತಪೀಠದ ವಿಷಯ ನಡೀತು. ಇಷ್ಟಾದ ಮೇಲೂ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಸಲ 110 ಸೀಟು, ಒಂದು ಸಲ 106 ಸೀಟು. ಯಾವಾಗಾರ ಕ್ಲಿಯರ್ ಮೆಜಾರಿಟಿ ಬಂತು, ಈ ಎಲ್ಲ ಇಶ್ಯೂ ಫೈಟ್ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ. ಹಿಂದೂ ವಿರೋಧಿ ಇದ್ದರೆ, ಅವ್ರು ಹಿಂದೂಗಳು ಓಟ ಹಾಕೋದಿದ್ದರೆ